ರಾಜ್ಯದಲ್ಲಿ ಕೆಲವೆಡೆ ಬರ, ಹಲವೆಡೆ ಮಳೆಯ ಅಬ್ಬರ. ಬರದ ನಡುವೆಯೂ ಹಲವೆಡೆ ಭಾರಿ ವರುಣಾರ್ಭಟ. ಮಲೆನಾಡು ಕರಾವಳಿಯ ವಿವಿಧ ಕಡೆ ಭಾರಿ ಮಳೆಯಾಗಿದೆ. ಹಲವೆಡೆ ಜಲಾಶಯಗಳು ಭರ್ತಿಯಾಗಿವೆ. ರಾಜ್ಯದ ಕೆಲವು ಕಡೆ ಬರ, ಇನ್ನು ಕೆಲವು ಕಡೆ ಭಾರಿ ಮಳೆಯ ಅಬ್ಬರ. ಬರದ ನಡುವೆಯೂ ಹಲವೆಡೆ ಭಾರಿ ವರುಣಾರ್ಭಟ. ಮಲೆನಾಡು ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹಲವೆಡೆ ಜಲಾಶಯಗಳು ಭರ್ತಿಯಾಗಿವೆ. ಕಾವೇರಿಗೆ ನೀರು ಹರಿದು ಬರ್ತಾ ಇದೆ. ಸಂಕಷ್ಟದಲ್ಲಿರುವ ರೈತರ ಮುಖದಲ್ಲೊಂದು ಸ್ವಲ್ಪ ಮಂದಹಾಸ. ಮಹಾರಾಷ್ಟ್ರ ಮಳೆಯಿಂದ ರಾಜ್ಯಕ್ಕೆ ಭಾರಿ ನೀರು, ಕಾರಣ ಕಾವೇರಿಗೆ ಬಂದು ಸೇರುವುದು ಮಹಾರಾಷ್ಟ್ರದಿಂದಲೇ. ಇತ್ತ ಕರಾವಳಿ ಮಲೆನಾಡ ಮಳೆಯಿಂದ ನದಿಗೆ ಹರಿವು ಹೆಚ್ಚಾಗಿದೆ. ಸೊ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಈ ಕರಾವಳಿ ಮಂಗಳೂರು ಭಾಗದಲ್ಲಿ ವಿಪರೀತ ಮಳೆಗೆ ಸವಾರರು ತತ್ತರ. ಕೊನೆಗೆ ಆ ಭಾಗದ ಜನರಿಗೂ ಕೂಡ ಒಂದು ಅಲ್ಪ ಜನರಿಗೆ ಸಂಕಷ್ಟ ಆದರೆ ಇನ್ನು ಒಂದಷ್ಟು ಜನರಿಗೆ ವಾಹನ ಸವಾರಿಗೂ ಕೂಡ ಒಂದು ತರಹದ ಸಂಕಷ್ಟಗಳು ಎದುರಾಗಿದೆ. ಇನ್ನು ಕರಾವಳಿ ಭಾಗ ಅಂತ ಹೇಳಿದ್ರೆ ಅಲ್ಲಿ ಮಳೆಯ ಸಾಧ್ಯತೆಗಳು ಹೆಚ್ಚಿರುವಂತಹದ್ದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಗುಡ್ಡ ಕುಸಿತದ ಭೀತಿಯೂ ಕೂಡ ಎದುರಾಗಿದೆ. ಇನ್ನು ಅಡಿಕೆ ವ್ಯಾಪಾರಸ್ಥರಲ್ಲೂ ಕೂಡ ಒಂದು ಆತಂಕ. ಕಾರಣ ಅಡಿಕೆ ಮರಗಳಿಗೆ ಭಾರಿ ಪ್ರಮಾಣದ ನೀರು ನಿಂತಾಗ ಆ ಕೃಷಿ ಹಾಳಾಗೋ ಸಾಧ್ಯತೆಗಳಿದ್ದಾವೆ. ಒಂದು ಸರಿ ಪ್ರಮಾಣದಲ್ಲಿ ನೀರು ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಸರಿ ಹೊಂದುವಂತಹ ನೀರು ಸಿಕ್ಕಂತಾಗುತ್ತೆ. ಇನ್ನು ಬಹಳ ಪ್ರಮಾಣದಲ್ಲಿ ಏನಾದರೂ ನೀರು ಹೋದರೆ ಅಲ್ಲೆಲ್ಲೋ ಒಂದು ಎಡವಟ್ಟು ಅಥವಾ ಕೃಷಿಗೆ ನಷ್ಟ ಉಂಟು ಆಗೋ ತರಹದ ಮಳೆಯಾಗಿ ಪರಿವರ್ತನೆ ಆಗ್ತವೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನು ಮಂಗಳೂರು ಭಾಗದಲ್ಲಿ, ಅದರಲ್ಲೂ ಕೂಡ ಈ ಬೆಳತಂಗಡಿ ಧರ್ಮಸ್ಥಳ ಭಾಗದಲ್ಲಂತೂ ವಿಪರೀತ ಮಳೆಯ ಅವಾಂತರಕ್ಕೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಪರದಾಡುವ ಪರಿಸ್ಥಿತಿ. ಮಲೆನಾಡು ಕರಾವಳಿಯ ವಿವಿಧ ಕಡೆ ಭಾರಿ ಮಳೆಯಾಗಿದೆ. ಹಲವೆಡೆ ಜಲಾಶಯಗಳು ಮುಳುಗಡೆಯಾಗಿದೆ, ಅರ್ಥಾತ್ ಭರ್ತಿಯಾಗಿದೆ. ಇನ್ನು ಕೆಲವು ಕಡೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದಾಗಿ ಕೃಷಿಯನ್ನು ನೆಚ್ಚಿಕೊಂಡು ಇದ್ದಂತಹ ಕೃಷಿಕರಿಗೆ ಒಂದು ತರಹದ ಸಂತೋಷ. ಇನ್ನೊಂದು ಕಡೆ ಇದು ಆತಂಕ ಸೃಷ್ಟಿ ಮಾಡಿದ್ರೆ ಏನು ಗತಿ ಅನ್ನೋ ಆತಂಕವೂ ಕೂಡ ಒಂದಷ್ಟು ಕೃಷಿಕರಲ್ಲಿ ಮನೆ ಮಾಡಿರುವಂತಹದ್ದು. ಒಟ್ಟಾರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇದರಿಂದ ಒಂದಷ್ಟು ಜನರಿಗೆ ಸಂತೋಷ ಆದರೆ ಮತ್ತೊಂದಷ್ಟು ಜನರಿಗೆ ಆತಂಕವೂ ಕೂಡ ಮನೆ ಮಾಡಿರುವಂತಹದ್ದು. ಹಲವೆಡೆ ಜಲಾಶಯಗಳು ಭರ್ತಿಯಾಗಿದೆ. ಕಾವೇರಿಗೆ ನೀರು ಸಂಕಷ್ಟದಲ್ಲಿರುವಂತಹ ರೈತರ ಮುಖದಲ್ಲಿ ಮಂದಹಾಸ. ಮಹಾರಾಷ್ಟ್ರ ಮಳೆಯಿಂದ ರಾಜ್ಯಕ್ಕೆ ಭಾರಿ ನೀರು. ನೋಡಿ, ಕಾವೇರಿ ನದಿ ಉಗಮವಾಗುವಂತಹದ್ದು ಕರ್ನಾಟಕದಿಂದ ತಮಿಳುನಾಡು ಮುಖೇನ ಬಂಗಾಳ ಕೊಲ್ಲಿಯವರೆಗೂ ಕೂಡ ಸೇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಕರ್ನಾಟಕಕ್ಕೆ ಏನು ಲಾಭ ಕೇಳಿದ್ರೆ, ಹೌದು, ನದಿ ಹರಿಯುವ ಜಾಗದಲ್ಲಿ ಕರ್ನಾಟಕ ಮುಖೇನವಾಗಿ ಹರಿಬೇಕು ಕಾವೇರಿ ನದಿ. ಸೊ ಇಂತಹ ಸಂದರ್ಭದಲ್ಲಿ ಜಲಾಶಯಗಳಿಗೆ ಮಹಾರಾಷ್ಟ್ರದಿಂದ ಮಳೆ ಬಂದರೆ ಆ ನೀರು ಬಂದು ಸೇರುತ್ತೆ ಎನ್ನುವಂಥ ಒಂದು ಪ್ರತೀತಿ ಅಥವಾ ಅದೊಂದು ನಿಜಾಂಶವೂ ಕೂಡ ಹೌದು. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ, ಕರ್ನಾಟಕದಲ್ಲಿ ಕೆಲ ರೈತರ ಮುಖದಲ್ಲಿ ಮಂದಹಾಸ. ಇದು ಕಣ್ಣಿ ಎಲ್ಲಿ ಹಿಡಿಯುವಂತ ಹೌದಿಲ್ಲ.